ಪಾಸ್ಟರ್, ನಮ್ಮ ಈ ಸಂದರ್ಶನದಲ್ಲಿ ಒಂದು ವೇಳೆ ನಿಮಗೆ ನಾವು ಕೇಳುವಂಥ ಇನ್ನೊಂದು ಪ್ರಶ್ನೆ, ನಮ್ಮ ಈಗಿನ ಪೀಳಿಗೆ ಅಥವಾ ಮುಂದಿನ ಪೀಳಿಗೆಗೆ ನೀವು ಯಾವ ಸಂದೇಶವನ್ನು ಹೇಳ್ತೀರಿ ಅಥವಾ ಯಾವ ಕಿವಿ ಮಾತು ಹೇಳ್ತೀರಿ ಪಾಸ್ಟರ್? ಅಂದರೆ ಅವರು ದೇವರಲ್ಲಿ ಬೆಳಿಬೇಕು, ಅವರ ಮೂಲಕವೂ ದೇವರಾಜ್ಯ ಕಟ್ಟಲ್ಪಡಬೇಕು, ಅವರು ಇದನ್ನು ಹೇಗೆ ಜವಾಬ್ದಾರಿಯುತವಾಗಿ ಅವರು ತಮ್ಮ ವೈಯಕ್ತಿಕ ಜವಾಬ್ದಾರಿ ಎಂಬಂತೆ ಅದನ್ನ ತಕ್ಕೊಂಡು ದೇವರಾತ್ಮನ ಬಲದಿಂದ ಸಾಧಿಸಬೇಕು. ಓಕೆ, ಈಗಿನ ಪೀಳಿಗೆಗೆ ಮತ್ತು ಮುಂದಿನ ತಲೆಮಾರಿಗೆ, ಅದರ ಮುಂದಿನ ತಲೆಮಾರಿಗೆ ಒಂದು ವೇಳೆ ದೇವರ ಕೃಪೆ ಇದ್ದರೆ ಒಂದು ಹೇಳಬೇಕಾದ ಒಂದು ಸಂಗತಿ ಏನಂದರೆ, ಬಿಕಮ್ ಸೀರಿಯಸ್ ವಿತ್ ಗಾಡ್. ದೇವರ ವಿಷಯದಲ್ಲಿ ಗಂಭೀರವಾಗಿ, ಡೋಂಟ್ ಟೇಕ್ ಇಟ್ ಲೈಟ್ಲಿ. ವಿ ಆರ್ ನಾಟ್ ಪ್ಲೇಯಿಂಗ್ ವಿತ್ ಗಾಡ್. ದೇವರೊಂದಿಗೆ ಆಟ ಆಡ್ತಾ ಇಲ್ಲರಿ. ಇಟ್ಸ್ ಪ್ಲೇಯಿಂಗ್ ವಿತ್ ಫೈರ್. ಬೆಂಕಿಯೊಂದಿಗೆ ಆಟ ಆಡಿದ ಹಾಗೆ. ಸೊ ದೇವರನ್ನು ಅಷ್ಟು ಹಗುರವಾಗಿ ತಗೊಳ್ಬೇಡ್ರಿ. ದೇವರು ಪ್ರತಿಯೊಬ್ಬನಿಗೆ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬನಿಗೆ ಅವನ ಜೀವನದಲ್ಲಿ ಒಂದು ಕರೆ ಕೊಟ್ಟಿದ್ದಾನೆ. ಆ ಕರೆಯನ್ನು ಸಾಧಿಸಲಿಕ್ಕೆ ಅವನಿಗೊಂದು ವರ ಕೊಟ್ಟಿದ್ದಾನೆ. ಆ ವರ ಆಪರೇಟ್ ಆಗಬೇಕಿದ್ರೆ ಅದಕ್ಕೊಂದು ಅಭಿಷೇಕ ಕೊಟ್ಟಿದ್ದಾನೆ. ಆ ಅಭಿಷೇಕದೊಡನೆ ಅವನು ಮುಂದುವರಿಲಿಕ್ಕೆ ಅವನಿಗೊಂದು ತಲಾಂತು ಕೊಟ್ಟಿದ್ದಾನೆ. ಆ ತಲಾಂತು ಇವೆಲ್ಲಗಳನ್ನು ಕೊಟ್ಟು ಅವನಿಗೊಂದು ಸೇವಾ ಕ್ಷೇತ್ರ ಕೊಟ್ಟಿದ್ದಾನೆ, ಆತ್ಮಗಳ ಭಾರ ಕೊಟ್ಟಿದ್ದಾನೆ. ಅದಿಲ್ಲದೆ ಹೋದರೆ ಅವನು ಎಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಗೆ ಒಂದು ಕರೆ ಇದೆ, ಒಂದು ವರ ಇದೆ, ಒಂದು ಅಭಿಷೇಕ ಇದೆ, ಒಂದು ಸೇವಾ ಕ್ಷೇತ್ರ ಇದೆ, ತಲಾಂತು ಇದೆ. ಬೇಕಾಗಿರೋ ಎಲ್ಲ ಸಂಪನ್ಮೂಲಗಳನ್ನು ದೇವರು ಮೇಲಿನಿಂದ ಕೊಡ್ತಾನೆ. ಅವಾಗ ಹೇಳಿದ್ನಲ್ಲ, ಒಬ್ಬನಿಗೆ ಮೇಲಿನಿಂದ ಕೊಡಲು ಪಡೆದಿದ್ರೆ ಏನೂ ಇರೋದಿಲ್ಲ. ಒಂದು ವರ ಕೊಟ್ಟರೆ, ಒಂದು ಸೇವೆ ಕೊಟ್ಟರೆ ಅದಕ್ಕೆ ಬೇಕಾಗಿರೋದು ಎಲ್ಲವನ್ನೂ ದೇವರು ಕೊಡ್ತಾನೆ. ಕೊಟ್ಟ ಮೇಲೆ ನಾನು ಅದನ್ನು ಮಾಡ್ತೇನೋ ಎಂಬುದಾಗಿ ದೇವರು ನನ್ನನ್ನು ಗಮನಿಸ್ತಾನೆ. ನನ್ನ ಚಿತ್ತ ಮಾಡ್ತೇನೋ, ಆತನ ಚಿತ್ತ ಮಾಡ್ತೇನೋ. ಆದ ಕಾರಣ ನಾವು ಪ್ರತಿಯೊಬ್ಬರು ಈಗಿನ ತಲೆಮಾರಿಗೆ, ಮುಂದಿನ ತಲೆಮಾರಿಗೆ ಹೇಳಬೇಕಾದ ವಿಷಯ, ಡೂ ಸಮಥಿಂಗ್ ಫಾರ್ ಗ್ರೇಟರ್ ದೆನ್ ವಾಟ್ ಎವರ್ ದ ಪ್ರೀವಿಯಸ್ ಜನರೇಷನ್ ಪೀಪಲ್ ಡಿಡ್. ಹಿಂದಿನ ಪೂರ್ವದ ಕಾಲದ ನಮ್ಮಂಥ ಜನರು ಏನೇನು ಮಾಡಿದ್ವಿ ಅದಕ್ಕಿಂತ ಬಲವಾದದನ್ನು ಮಾಡೋಣ. ಯಾಕಂದರೆ ದೇವರು ನಮ್ಮ ಕಡೆಯಿಂದ ಲೆಕ್ಕ ಕೇಳ್ತಾನೆ. ಒಂದು ವಚನ ಓದಲು ಬಯಸ್ತಾನೆ, ದಟ್ ಗಿವ್ಸ್ ಅಸ್ ಎನ್ಕರೇಜ್ಮೆಂಟ್, ನಮಗೆ ಉತ್ತೇಜನ ಕೊಡ್ತದೆ. ಇಬ್ರಿಯ 11ನೇ ಅಧ್ಯಾಯ ಅದರ 39ನೇ ವಚನ. ಇಬ್ರಿಯ 11, 39, 40. ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ, 40ನೇ ವಚನ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಇವರೆಲ್ಲರೂ ಯಾರು? ನಂಬಿಕೆ ವೀರರು. ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ನಮ್ಮಂಥವರು ಈಗ ಈ ಲೋಕದಿಂದ ಸರಿದು ಹೋಗಲಿಕ್ಕಿರುವಂತಹ ತಲೆಮಾರಿನ ಸೇವಕರುಗಳು, ನಾವು ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲ ನಾವು ಹೊಂದಲಿಲ್ಲ, ಇನ್ನೂ ಹೊಂದಬೇಕು. ವಾಗ್ದಾನದ ಫಲ ಬರಲಿಲ್ಲ ರೀ. ಈ ಒಂದು ಇಬ್ರಿಯ 11ನೇ ಅಧ್ಯಾಯದಲ್ಲಿ 3 ಗುಂಪು ನಂಬಿಕೆ ವೀರರನ್ನು ನೋಡ್ತೇವೆ. ಒಂದು ನಂಬಿಕೆ ವೀರರು, ಅವರು ವಾಗ್ದಾನದ ಫಲ ಹೊಂದಲಿಲ್ಲ, ವಾಗ್ದಾನ ಮಾತ್ರ ಹೊಂದಿದರು. 2ನೇ ಗುಂಪಿನ ಜನರು, ಅವರು ವಾಗ್ದಾನ ನೆರವೇರುವುದನ್ನು ಅನುಭವಿಸಿದರು. ನಂಬಿಕೆ ಮೂಲಕ ವಾಗ್ದಾನ ನೆರವೇರಿದರು. ಬೆಂಕಿಯನ್ನು ಆರಿಸಿದರು, ವೈರಿಗಳ ಸೈನ್ಯಗಳನ್ನು ಓಡಿಸಿಬಿಟ್ರು, ಏನೆಲ್ಲ ಮಾಡಿದರು. ಆದರೆ 3ನೇ ಗುಂಪಿನ ಜನರು ತಮಗೆ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಅವರು ನಂಬಿಕೆ ವೀರರು. 3 ಗುಂಪು ನಂಬಿಕೆ ವೀರರು. ನಾವು ಯಾವ ಗುಂಪಿನಲ್ಲಿದ್ದೇವೆ? ನಾವು ವಾಗ್ದಾನದ ಫಲ ಇನ್ನೂ ನಮಗೆ ಸಿಗದೇ ಇರುವಂಥ ಸ್ಥಿತಿಯಿಂದ ಈ ಲೋಕ ದಾಟಿ ಹೋಗ್ತಾ ಇದ್ದೇವಾ? ಅದು ದೇವರ ಆಯ್ಕೆ. 2ನೇ ಗುಂಪು ವಾಗ್ದಾನದ ಫಲ ಹೊಂದುವಂತೆ ಒಂದು ಹೋರಾಟ ಮಾಡಿ ನಂಬಿಕೆಯಿಂದ ದೊಡ್ಡ ಸಂಗತಿಗಳನ್ನು ದೇವರಿಗಾಗಿ ಸಾಧಿಸಿ ಆಮೇಲೆ ಸಾಯ್ತೇವಾ? ಅಥವಾ 3ನೇ ಗುಂಪು ಬಿಡುಗಡೆ ಸಾಧ್ಯವಿದ್ದರೂ ಬಿಡುಗಡೆ ಬೇಕನ್ನಂತೆ ನಮ್ಮ ದೇಹ ಕೂಗುತ್ತಾ ಇದ್ದರು, ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಅಂತ ಹೇಳಲ್ಪಡುವಂಥ ಹಿಂಸೆ ತಾಳಿಕೊಂಡು ಹೋಗುವಂಥ 3ನೇ ಗುಂಪಿನಲ್ಲಿ ನಾವಿದ್ದೇವ. ಇವೆಲ್ಲ ಗುಂಪಿನವರು ನಮಗೆ ಚಾಲೆಂಜ್ ಮಾಡ್ತಾರೆ. ಏನಂತಂದರೆ, ಇವರು ವಾಗ್ದಾನದ ಫಲ ಪೂರ್ಣ ಅನುಭವಿಸಿಲ್ಲ. ಯಾಕಂತಂದರೆ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ವಿದೌಟ್ ಅಸ್ ದೇ ಕೆನಾಟ್ ಬಿ ಪರ್ಫೆಕ್ಟೆಡ್. ಅಂದರೆ ಮುಂದಿನ ತಲೆಮಾರಿನವ್ರು ಹೇಳಾತಾರೆ, ಈಗ ನಾವಿಲ್ಲದೆ ನೀವು ಸಿದ್ಧಿಗೆ ಬರೋಂಗಿಲ್ಲ, ನಾವು ಬರಬೇಕಲ್ಲೇ. ವಿ ಹ್ಯಾವ್ ಟು ಕಮ್ ಆನ್ ದ ಸೀನ್ ದೇರ್.
ಓಹ್, ವಿ ಹ್ಯಾವ್ ಟು ಅಚೀವ್ ದ್ಯಾಟ್. ನಾವು ಜಯ ಸಾಧಿಸಿದರೆ ನಿಮಗೆ ಜಯ ಸಿಗ್ತದೆ, ನಾವು ಜಯ ಸಾಧಿಸಿದ್ರೆ ನಿಮಗೆ ಪ್ರತಿಫಲ ಸಿಗ್ತದೆ, ನಾವು ಜಯ ಸಾಧಿಸಿದ್ರೆ ನಿಮಗೆ ಬಹುಮಾನ ಸಿಗ್ತದೆ. ಅವ್ರು ಜಯಿಸ್ಬೇಕಂದ್ರೆ ನಾವು ಅವ್ರ ಸಲುವಾಗಿ ಹೋರಾಡಬೇಕು, ಅವ್ರ ಮುಂದಿನ ತಲೆಮಾರು ಜಯ ಸಾಧಿಸಲೇಬೇಕು, ಸಾಧಿಸಲೇಬೇಕು, ಛಲಗಾರ ಆಗ್ಲೇಬೇಕು, ಜವಾಬ್ದಾರಿ ತಗೊಳ್ಳೇಬೇಕು. ಅಂಥದ್ದು ಅವ್ರ ಮೇಲಿದ್ದಾರೆ. ಆದ ಕಾರಣ ಹೊಣೆಗೇಡಿಗಳಾಗಬಾರ್ದು. ಆದ ಕಾರಣ ಅವ್ರಿಗೆ ಹೇಳಲ್ಪಡ ಇಷ್ಟಲಕ್ಕೆ ರಿಲೇ ರೇಸ್ ಓಡ್ತಾ ಇದ್ದೇನೆ. ಒಂದು ಟೀಮ್ ಓಡ್ತಾ ಇದೆ, ಅವರು ಬ್ಯಾಟನ್ ಮುಂದಿನ ಟೀಮ್ ಕೊಟ್ಟುಕೊಳ್ಳಿ ಮತ್ತೆ ಅವ್ರ ಮುಂದಿನ ಲೆಗ್ ಓಡಬೇಕು. ಅದಾದ ನಂತರ ಮುಂದಿನ ಲೆಗ್ನವ್ರು ಕೊಡಬೇಕು, ಅವ್ರು ಓಡಬೇಕು. ದ ಲಾಸ್ಟ್ ಪರ್ಸನ್ ವಿಲ್ ಮೇಕ್ ದೆಮ್ ವಿನ್. ಅನ್ಲೆಸ್ ಇಫ್ ಹಿ ವಿನ್ಸ್ ಆಲ್ ದೀಸ್ ಪೀಪಲ್ಸ್ ರನ್ನಿಂಗ್ ಈಸ್ ಇನ್ ವೇನ್. ಬಹಳ ಉತ್ತಮ ಉದಾಹರಣೆ ಪಾಸ್ಟರ್. ಆದ ಕಾರಣ ಈ ಕಡೆ ತಲೆಮಾರು, ಮುಂದಿನ ತಲೆಮಾರು, ಯೇಸು ಸ್ವಾಮಿ ಪ್ರತ್ಯಕ್ಷತೆಯ ದಿನಗಳಲ್ಲಿರುವಂಥ ಈ ತಲೆಮಾರು ಅವರು ಜಯಿಸಲೇಬೇಕು. ಅದಕ್ಕಾಗಿ ನಾವು ಹೋರಾಡಬೇಕು. ಅದೇ ನಮ್ಮ ಪ್ರಾರ್ಥನೆ ಇವರಿಗೂ ಬಿತ್ತಬೇಕಲ್ಲ ಪಾಸ್ಟರ್. ಹೌದು, ಅವನ್ನ ತಯಾರು ಮಾಡಲೇಬೇಕು. ಹೌದು, ಅವ್ನು ತಯಾರು ಮಾಡಬೇಕು. ಅವ್ರ ಸಲುವಾಗಿ ನಾವು ಹೋರಾಡಬೇಕು, ಪ್ರಾರ್ಥನೆ ಬಿತ್ತಲೇಬೇಕು ಅವ್ರಿಗೆ. ಅವ್ರು ಬೀಳಬಾರ್ದು. ನಾನು ಗಮನಿಸ್ತೇನೇನಂತಂದರೆ, ನಮ್ಮ ಕಾಲದಲ್ಲಿದ್ದ ಜನರಿಗೆ ಸೇವೆಗಾಗಿ ಅಂತ ಭಾರ ಇತ್ತು, ಈಗಿನ ತಲೆಮಾರಿನವ್ರಿಗೆ ಇಲ್ಲವೇ ಇಲ್ಲ. ನಾಟ್ ಈವನ್ ಲಿಟಲ್ ಇನ್ ದೆಮ್ ದಟ್ ದೇ ಮಸ್ಟ್ ಡೂ ಸಮಥಿಂಗ್ ಫಾರ್ ದ ಲಾರ್ಡ್ ಈಸ್ ನಾಟ್ ಇನ್ ದೆಮ್. ಅವ್ರನ್ನ ಎಬ್ಬಿಸ್ಬೇಕು, ಅಲ್ಲಿಂದ ಆ ಸ್ಥಿತಿಯಿಂದ ಮೇಲಕ್ಕೆ ಎಬ್ಬಿಸ್ಬೇಕು. ಎಷ್ಟೋ ಜನರು ಸೇವೆ ಬಗ್ಗೆ ಭಾರ, ಆಸಕ್ತಿ ಯಾಕೆ ಕಳ್ಕೊಂಡಿದ್ದಾರೆ ಅಂದರೆ, ನಾವು ಈಗ ಸೇವೆಯಲ್ಲಿದ್ದವರು ತಪ್ಪಾದ ಮಾದರಿ ತೋರಿಸಿದ್ದೇವೆ. ಅವ್ರು ನಮ್ಮನ್ನು ನೋಡಿ ಸೇವೆ ಇಂಥದ್ದಂದರೆ ನಮಗೆ ಬೇಡವೇ ಬೇಡ ಅನ್ನುವ ಹಾಗೆ ನಡ್ಕೊಂಡಿದ್ದೇವೆ. ವಿ ನೀಡ್ ಟು ರಿಪೆಂಟ್. ನಾವು ಪಶ್ಚಾತ್ತಾಪ ಪಡಬೇಕು. ನಮ್ಮನ್ನು ನೋಡಿದರೆ ನಾನು ಅಂಥ ಸೇವೆ ಮಾಡಬೇಕು, ಅದಕ್ಕಿಂತ ಚೆನ್ನಾಗಿರುವ ಸೇವೆ ಮಾಡಬೇಕನ್ನುವಂಥ ಒಂದು ಭಾರ ಬರಬೇಕು, ಆಸಕ್ತಿ ಬರಬೇಕು. ಆ ರೀತಿ ಸೇವೆ ಮಾಡೋಣ. ಆವಾಗ ನಾವು ನಮ್ಮ ದೇವರ ಮುಂದೆ ಜಯಿಸ್ತೇವೆ. ಯಾಕಂದರೆ ಆ ಜನರು ಜಯಿಸ್ಲಿಕ್ಕೆ ಆರಂಭಿಸ್ತಾರೆ. ಅವರು ಜಯಿಸುವಾಗ ನಮ್ಮ ಪ್ರತಿಫಲ ನಮಗಾಗಿ ರೆಡಿಯಾಗಿರ್ತದೆ. ದಟ್ ಮೀನ್ಸ್ ವಿದೌಟ್ ಅಸ್ ದೇ ಕೆನಾಟ್ ಬಿ ಪರ್ಫೆಕ್ಟೆಡ್, ವಿದೌಟ್ ದೆಮ್ ವಿ ಕೆನಾಟ್ ಬಿ ಪರ್ಫೆಕ್ಟೆಡ್. ನಾವು ಬೇಕು, ಅವರು ಬೇಕು. ಸೊ ಅಲ್ಲಿಗೆ ನಾವು ತಲುಪಿದ್ದೇವೆ, ಆ ಪಾಯಿಂಟಿಗೆ ಬಂದಿದ್ದೇವೆ. ನಾವು ದ ಬ್ಯಾಟರಿ ಈಸ್ ಗೋಯಿಂಗ್ ಟು ಬಿ ರಿಲೀಸ್ ಟು ದೆಮ್. ಬ್ಯಾಟನ್ ಅವ್ರಿಗೆ ಕೊಡ್ತೇವೆ, ಆದರೆ ಅವರು ಓಡಬೇಕು. ಬ್ಯಾಟನ್ ಅವ್ರಿಗೆ ಕೈ ಕೊಟ್ಟ ಮೇಲೆ ನೀವು ಮಾಡಿದ್ರಲ್ಲ ಹೋಗ್ರಿ, ನಾನು ಮನೆಗೆ ಹೋಗ್ತೀನಿ ಅಂತಂದ್ರೆ ನಾವು ಅವ್ರು ಜಯಿಸ್ಬೇಕು. ಸೊ ಅವರನ್ನು ಹುರಿದುಂಬಿಸುವ ಒಂದು ಗುಂಪಿದೆ ಪರಲೋಕದಲ್ಲಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು, 12ನೇ ಅಧ್ಯಾಯ 1ನೇ ವಚನ, ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸು ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಇಷ್ಟು ಮಂದಿ ಸಾಕ್ಷಿಯವರು 11ನೇ ಅಧ್ಯಾಯದಲ್ಲಿ ಬರುವಂಥ ಎಲ್ಲ ಸಾಕ್ಷಿಯವರು ಅವ್ರ ಮೇಲಿನಿಂದ ನಮಗೆ ಹುರಿದುಂಬಿಸ್ತಾ ಇದ್ದಾರೆ. ಓಡ್ರಿ, ನಿಮ್ಮ ಓಡ್ರಿ, ನಿಲ್ಬೇಡ್ರಿ ಎಂಬುದಾಗಿ. ಕಡೆ ಲೆಗ್ ಆಫ್ ದ ರೇಸ್ನಾಗ ಓಡುವವ್ರಿಗೆ ಇದು ಹೆಚ್ಚು ಅನ್ವಯವಾಗ್ತದೆ. ಇವರೆಲ್ಲ ಓಡಿ ಬಂದಿದ್ದಾರೆ, ಈಗ ನೀವು ಓಡ್ರಿ. ಯಾಕಂದರೆ ನಮಗೊಂದು ಓಟ ಇದೆ, ನಮಗೊಂದು ಬಹುಮಾನ ನೇಮಿಸಲ್ಪಟ್ಟಿದೆ. ಆದರೆ ನಾವು ಯಾರನ್ನು ನೋಡಿ ಓಡಬೇಕು? ಯೇಸು ಮೇಲೆ ದೃಷ್ಟಿ ಇಟ್ಟು ಓಡಬೇಕು. ಯೇಸು ಹೇಗೆ ಓಡಿದ ಹಾಗೆ ನಾನು ಓಡಬೇಕು. ಯೇಸು ಹೇಗೆ ಜೀವಿಸಿದ ಹಾಗೆ ನಾನು ಜೀವಿಸಬೇಕು. ಯೇಸು ಏನೇನು ಮಾಡಲಿಕ್ಕೆ ಪ್ರಯಾಸಪಟ್ಟ ಅದನ್ನೇ ನಾನು ಮಾಡಬೇಕು. ಆವಾಗ ನಾನು ಯೇಸುವಿನಂತೆ ಆಗ್ತೇನೆ. ಅದ ಕಾರಣ ಆ ಓಟದಲ್ಲಿ ನಮ್ಮ ಯೌವನಸ್ಥರು, ಈಗಿನ ಕಾಲದ ತಲೆಮಾರಿನ ಜನರು, ಮಕ್ಕಳು ದೇವರಿಗೆ ಸೇರಬೇಕು. ಆ ಓಟದಲ್ಲಿ ಓಡಬೇಕು. ಬಿಕಾಸ್ ಈಸ್ ಗೋಯಿಂಗ್ ಟು ಅಪಿಯರ್. ಆತನ ಎಷ್ಟೋ ಬೇಗ ಪ್ರತ್ಯಕ್ಷನಾಗ್ತಾನೆ. ಆತನ ಮುಂದೆ ನಮ್ಗೆ ಪ್ರೆಸೆಂಟ್ ಮಾಡಲಿಕ್ಕೆ ಏನಾದರೂ ಇರಬೇಕು. ಯೇಸು ಸ್ವಾಮಿ ನೀನು ಪ್ರತ್ಯಕ್ಷನಾಗುವಾಗ ನಿನ್ನ ಮುಂದೆ ಎಷ್ಟು ಆತ್ಮವನ್ನು ನಾನು ತಂದೇನೆ, ಎಷ್ಟು ಜನರು ನಿನಗಾಗಿ ನಿಲ್ಲಿಸಿದ್ದೇನೆ, ಎಷ್ಟು ಜನರನ್ನು ನಿನಗಾಗಿ ತಯಾರು ಮಾಡಿದ್ದೇನೆ, ಎಷ್ಟು ಜನರು ನಿನಗಾಗಿ ಸೇವೆ ಮಾಡಲಿಕ್ಕೆ ಅವ್ರ ಮುಂದೆ ಹೋಗ್ಸಿದ್ದೇನೆ. ದೇವ್ರ ಮುಂದೆ ನಾನು ಹೇಳಬೇಕನ್ನುವಾಗ ನನ್ನ ಕಡೆ ಏನೂ ಇಲ್ಲ ಅಂದರೆ ನಾನೇನು ಮಾಡ್ತೇನೆ? ಐ ನೀಡ್ ಟು ಪ್ರೆಸೆಂಟ್ ಸಮ್ ಪೀಪಲ್. ಅದು ನನಗೆ ಗೆಲ್ಲಿದ್ರೆ ನನಗೆ ಬೇಜಾರಾಗ್ತದೆ. ಸೊ ಐ ನೀಡ್ ಟು ಸ್ಟ್ರಗಲ್ ಫಾರ್ ದ್ಯಾಟ್. ಗಾಡ್ ಹ್ಯಾಸ್ ಟೋಲ್ಡ್ ಮೀ ಮೈ ಡೇಸ್ ಆರ್ ನಂಬರ್ಡ್. ಅರ್ಥ ಆಯ್ತು? ನನ್ನ ದಿನಗಳು ಮುಗಿದಿವೆ ಅಂತ ದೇವರು ಹೇಳಿದ್ದಾನೆ. ಸೊ ಆದ ಕಾರಣ ನಾನು ಏನು ಮಾಡಬೇಕಾಗಿದೆ ಅದನ್ನೇ ಮಾಡಬೇಕು. ಐ ಕೆನಾಟ್ ಬಿ ಇನ್ವಾಲ್ವ್ಡ್ ಇನ್ ಟ್ರಾನ್ಸಿಯೆಂಟ್ ಥಿಂಗ್ಸ್. ಉಪಯೋಗವಿಲ್ಲದ ತಾತ್ಕಾಲಿಕ ವಿಷಯಗಳಲ್ಲಿ ನಾನು ತಲೆ ಹಾಕಬಾರ್ದು. ಯಾವುದು ಪರಲೋಕ ರಾಜ್ಯಕ್ಕೆ ಅಮೂಲ್ಯವಾಗಿದೆ, ಪರಲೋಕ ರಾಜ್ಯದ ದೃಷ್ಟಿಯಲ್ಲಿ ಬೆಲೆ ಉಳ್ಳದಾಗಿದೆ, ಅದನ್ನು ಮಾತ್ರ ನಾನು ಸಾಧಿಸಬೇಕು ಹೊರತು ಬೇರೆ ಯಾವುದೇ ವಿಷಯದಲ್ಲಿ ತಲೆ ಹಾಕಬಾರ್ದು.
ಯಾಕಂದ್ರೆ ದಟ್ಸ್ ದ ಓನ್ಲಿ ಥಿಂಗ್ ದಟ್ ಅಮೌಂಟ್ಸ್ ಟು ಎನಿಥಿಂಗ್ ಇನ್ ಹೆವೆನ್. ಅಲ್ಲಿಗೆ ನಾನು ತಲುಪಬೇಕು, ಅದನ್ನು ಮಾಡಬೇಕು. ಸೊ ಮೇ ಬಿ ದಿಸ್ ಇಸ್ ಮೈ ಲಾಸ್ಟ್ ರೆಕಾರ್ಡಿಂಗ್ ವಾಟ್ ಯು ಆರ್ ರೆಕಾರ್ಡೆಡ್. ಐ ಡೋಂಟ್ ನೋ. ಫಸ್ಟ್ ಇದು ಭಾಳ ಅದ್ಭುತವಾಗಿತ್ತು ಫಾಸ್ಟರ್. ಮುಂದಿನ ಪೀಳಿಗೆಗೆ ನೀವು ಹೇಳಿದಂಥ ಮಾತು, ಹಾಗಾದ್ರೆ ಅವರು ಹಿಂದಿನ ತಲೆಮಾರು ಓಡಿದ ಓಟವನ್ನು ಅಷ್ಟೇ ಜವಾಬ್ದಾರಿ ಅಂತ ನಮಗೆ ತಗೊಂಡು ಹೌದು, ಅದನ್ನು ಓಡಲೇಬೇಕು. ಆಗ ಅವರು ಗೆದ್ದ ಹಾಗೆ ನಾವು ಗೆದ್ದ ಹಾಗೆ. ಹೌದು. ಅಷ್ಟು ಭಾಳ ಚೆನ್ನಾಗಿ ಅನಿಸ್ತು ಫಾಸ್ಟ್. ನೀವು ನಮ್ಮೊಂದಿಗೆ ಇಷ್ಟು ಹೊತ್ತು ಸಹಕರಿಸೋದಕ್ಕೆ ತುಂಬ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಸಭೆಯನ್ನು ಆಶೀರ್ವದಿಸಲಿ. ಎಲ್ಲ ವಿಧದಲ್ಲಿ ದೇವರು ನಿಮ್ಮ ಸೇವೆಯನ್ನು ಇನ್ನೂ ವೃದ್ಧಿ ಮಾಡಲಿ ಪಾಸ್ಟರ್. ಮತ್ತು ದೇವರು ನಿಮ್ಮಲ್ಲಿಟ್ಟಂಥ ಎಷ್ಟೋ ವಾಕ್ಯದ ರಹಸ್ಯಗಳಿದೆ, ಆತ್ಮಿಕ ರಹಸ್ಯಗಳಿದೆ. ಅದೆಲ್ಲ ಅದು ಸಂಚಿಕೆಯಾಗಿ ಹಂತ ಹಂತವಾಗಿ ಲಿಖಿತ ರೂಪದಲ್ಲಿ ಆದರೂ, ಪುಸ್ತಕವಾಗಿ ಆದರೂ, ಅಥವಾ ಈ ಥರ ವಿಡಿಯೋಗಳಾಗಿ ಆದರೂ ಸಿಕ್ಕಿದ್ರೆ ಭಾಳ ಒಳ್ಳೆಯದು ಪಾಸ್ಟರ್. ದೇವರು ಇದಕ್ಕಾಗಿ ಸಹಾಯ ಮಾಡಲಿ. ವಂದನೆಗಳು ಪಾಸ್ಟರ್. ದೇವರು ನಿಮ್ಮನ್ನು ಆಶೀರ್ವದಿಸ್ತೀನಿ. ಗಾಡ್ ಬ್ಲೆಸ್ ಫಾಸ್ಟ್. ನೀವೊಂದು ಇಂಥ ಒಂದು ಭಾರ ತಗೊಂಡು ಇಲ್ಲಿವರೆಗೆ ಬಂದು ನಮಗೆ ನಿಲ್ಲಿಸ್ಕೊಂಡ್ರೆ ನಿಮ್ಗೆ ಕೂಡ ಅದಕ್ಕೆ ಧನ್ಯವಾದಗಳು. ಇರಲಿ ಪಾಸ್ಟರ್, ನಮಗೆ ದೊಡ್ಡ ಸೌಭಾಗ್ಯ. ಇದನ್ನು ಕೇಳುವಂಥ ಎಲ್ಲರಿಗೂ ಸೌಭಾಗ್ಯ. ಪಾಸ್ಟರ್, ಈ ಸಮಯದಲ್ಲಿ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳಿಕೊಡ್ತೇನೆ. ಓಕೆ. ಪರಲೋಕದಲ್ಲಿರುವ ಮತ್ತೊಂದಾದ ದೇವರೇ, ನಿನ್ನ ಸನ್ನಿಧಿಯಲ್ಲಿ ಇಷ್ಟು ಹೊತ್ತು ಇರುವಂಥ ಭಾಗ್ಯ, ಅವಕಾಶ, ಸಮಯ, ಸಂದರ್ಭ, ಸಾಧ್ಯತೆ, ಸ್ಥಳ, ಕೃಪೆ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಷ್ಟು ದೂರದಿಂದ ಈ ಪ್ರಿಯರು, ಮೈಸೂರಿನಿಂದ ಈ ಪ್ರಿಯ ಸಹೋದರು ಭದ್ರಾವತಿಯಿಂದ ನಮ್ಮ ಮಧ್ಯದಲ್ಲಿ ಬಂದು ಈ ಸಂಗತಿಗಳನ್ನು ಕೇಳಿ ರೆಕಾರ್ಡ್ ಮಾಡಿಕೊಂಡು ಸ್ವಾಮಿ ಎಷ್ಟೋ ಜನರಿಗೆ ಆಶೀರ್ವಾದವಾಗುವಂತೆ ಅದನ್ನು ಸ್ವಾಮಿ ಕರ್ತನೆ ರಿಲೇ ಮಾಡಬೇಕೆಂಬುದಾಗಿರುವಾಗ ಅವರಿಗೆ ನೀನು ಕೃಪೆ ಕೊಟ್ಟಿದ್ದಿ, ಸಹಾಯ ಮಾಡಿದ್ದಿ, ಅನುಕೂಲತೆ ಕೊಟ್ಟಿದ್ದಿ. ಈಗ ಅವರನ್ನು ಆಶೀರ್ವದಿಸು ಕರ್ತನೆ. ಅವರ ಮೂಲಕವಾಗಿ ಎಷ್ಟು ಜನರಿಗೆ ಈ ಸಂಗತಿಗಳು ಕೇಳಿಸಲ್ಪಡ್ತವೆ ಅಥವಾ ನೋಡ್ತಾರೆ, ಅವರೆಲ್ಲರ ಹೃದಯದಲ್ಲಿ ನೀನು ಕೆಲಸ ಮಾಡು. ಅವರನ್ನು ಕಟ್ಟು, ಅವರನ್ನು ಹುರಿದುಂಬಿಸು, ಅವ್ರನ್ನ ಬಲಪಡಿಸು, ಅವರ ಕಣ್ಣೀರು ಒರೆಸು, ಸಮಸ್ಯೆ ನೀಗಿಸು, ಹೋರಾಟಗಳಲ್ಲಿ ಜಯ ಕೊಡು. ಅವರು ಈಗ ಇದ್ದ ಸ್ಥಿತಿಗಿಂತ ಅವರನ್ನು ಮೇಲೆ ಕೆತ್ತು ಸಾವಿರಾರು ಪಟ್ಟು ಉನ್ನತವಾದ ಸ್ಥಿತಿಗೆ ಎತ್ತು. ಅವರ ನಿಮಿತ್ತವಾಗಿ ಎಷ್ಟು ಜನರಿಗೆ ಆಶೀರ್ವಾದ ಆಗಬೇಕಂತ ಅವ್ರ ಮೇಲೆ ಕೈ ಇಟ್ಟಿದ್ದಿ, ಅವರು ಅದನ್ನು ಸಾಧಿಸುವಂತೆ ನಿನ್ನ ಆತ್ಮದಿಂದ ಅವರು ಬಲಪಡಿಸಲ್ಪಡಲಿ ಸ್ವಾಮಿ. ಸ್ವಾಮಿ, ನಿನ್ನ ಪ್ರೀತಿಯಲ್ಲಿ ಆಳವಾಗಿ ನೆಲೆಗೊಂಡು ನಿಂತು ಪ್ರತಿಯೊಬ್ಬರು ನಾವು ನಿನ್ನ ಪ್ರೀತಿಯ ಆಳ, ಅಗಲ, ಉದ್ದ, ಎತ್ತರ ಎಷ್ಟೆಂಬುದನ್ನು ಎಲ್ಲ ದೇವ ಜನರೊಂದಿಗೆ ಗ್ರಹಿಸಲು ಶಕ್ತರಾಗುವಂತೆಯೂ ನಿನ್ನ ಪ್ರೀತಿಯ ಪರಿಪೂರ್ಣತೆ ಮಟ್ಟಿಗೆ ಬೆಳೆದು ಬರುವಂತೆಯೂ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಅನುಗ್ರಹಿಸು. ನಮ್ಮ ಕಣ್ಣೀರುಗಳಿಗೆ ಬಲವಾದ ಉತ್ತರವನ್ನು ಅನುಗ್ರಹಿಸು. ಕೊನೆಯದಾಗಿ ನಾವು ಮಾತಾಡಿದ ಹಾಗೆ ನಮ್ಮ ಮುಂದಿನ ಪೀಳಿಗೆ, ಯೌವನಸ್ಥರ ತಲೆಮಾರು, ಯೌವನಸ್ಥರ ನಂತರ ಬರುವಂಥ ಚಿಕ್ಕ ಮಕ್ಕಳ ತಲೆಮಾರು, ಅವರೆಲ್ಲರೂ ಕರ್ತನ ನಿನಗಾಗಿ ಉರಿಬೇಕು, ನಿಂತುಕೊಳ್ಳಬೇಕು, ಮುಂದುವರಿಬೇಕು ಸ್ವಾಮಿ. ನಾವೆಲ್ಲರೂ ಮಾಡಿದ್ದಕ್ಕಿಂತ ಹೆಚ್ಚಾದ ಸೇವೆ ಮಾಡಬೇಕು, ಹೆಚ್ಚಿನ ಜಯಗಳನ್ನು ಗಳಿಸಬೇಕು ಲೋಡ್, ಹೆಚ್ಚಾದ ಸ್ವಾಮಿ ಕರ್ತನ ಬಹುಮಾನ ಹೊಂದಬೇಕು ಸ್ವಾಮಿ. ಅವರು ಜಯಿಸಿದರೆ ನಾವು ಬಹುಮಾನ ಹೊಂದೇವೆ ಸ್ವಾಮಿ. ನಾವು ನಿಂತುಕೊಂಡರೆ, ಅವ್ರನ್ನ ಹುರಿದಿಂಬಿಸಿದರೆ ಅವರು ಜಯಿಸ್ತಾರೆ ಸ್ವಾಮಿ. ಆದ ಕಾರಣ ನಾವು ಇಲ್ಲಿ ನಿಂತುಕೊಂಡಾಗಲಿ, ಪರಲೋಕದ ಗ್ರ್ಯಾಂಡ್ ಸ್ಟ್ಯಾಂಡ್ಸ್ನಲ್ಲಿ ನಿಂತುಕೊಂಡಾಗಲಿ, ಈ ಪ್ರಿಯರನ್ನು ಉತ್ತೇಜಿಸುವಾಗ ಅವರು ನಿನಗಾಗಿ ಉರಿಬೇಕು ಸ್ವಾಮಿ. ಅವ್ರು ಹಿಂಜಾರಬಾರ್ದು, ಲೋಕಕ್ಕೆ ತಿರುಗಿ ನೋಡಬಾರ್ದು, ಶರೀರದ ಆಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬಕ್ಕೆ ಬಲಿ ಬೀಳಬಾರ್ದು ಸ್ವಾಮಿ ಕರ್ತನೆ. ದೇವರೇ ನಿನಗೆ ತಮ್ಮನ್ನು ಪ್ರತಿಷ್ಠಿಸಿಕೊಂಡವರಾಗಿ ತದೇಕ ಚಿತ್ತದಿಂದ ನಿನ್ನನ್ನು ಬೆನ್ನಟ್ಟಿ ಓಡುವಂತೆ, ನಿನ್ನ ರಕ್ತ ಸಿಕ್ತ ಹೆಜ್ಜೆ ಜಾಡಿನಲ್ಲಿ ತಮ್ಮ ಕ್ರೂಜೆಯನ್ನು ಹೊತ್ತುಕೊಂಡು ದಿನಾಲು ನಡೆಯುವಂತೆ ಸ್ವಾಮಿ, ನಿನ್ನನ್ನು ಮಾತ್ರ ಮೆಚ್ಚಿಸೋದಕ್ಕೆ ಹೋರಾಡುವಂತೆ ಕೃಪೆ ಕೊಡು ಸ್ವಾಮಿ. ಈ ಪ್ರಿಯರ ಲಕ್ಷ್ಯವನ್ನು ಬೇರೆ ಕಡೆಗೆ ಸೆಳೆಯಬೇಕೆಂದಿರುವಂಥ ಸೈತಾನನ ಹುಚ್ಚು ಪ್ರಯತ್ನಗಳನ್ನು ಯೇಸು ನಾಮದಲ್ಲಿ ಎದುರಿಸ್ತೇವೆ, ನಾಶ ಮಾಡ್ತೇವೆ ಸ್ವಾಮಿ. ಆ ಮಕ್ಕಳು ನಿನಗಾಗಿ ಉರಿಯುವಂತೆ, ಪ್ರಜ್ವಲಿಸುವಂತೆ, ಅಸಾಧಾರಣವಾದದ್ದನ್ನು ಮಾಡುವಂತೆ, ಈ ದಿನಗಳಲ್ಲಿ ಯಾವ ಅಭಿಷೇಕ, ಯಾವ ಉಜ್ಜೀವನ ಬರಬೇಕಂತ ಎದುರು ನೋಡ್ತಾ ಇದ್ದೇವೆ, ದಯಮಾಡಿ ಅದನ್ನು ಬೀಳಿಸು, ಸುರಿಸು, ನಮ್ಮ ಮೇಲೆ ಹಾಕು ಸ್ವಾಮಿ. ಅದರ ಮೂಲಕವಾಗಿ ನಾವು ಜಗತ್ತು ಎಂದು ಕಂಡು ಕೇಳರಿಯದಂಥ ಉಜ್ಜೀವನ, ಆತ್ಮನ ಸುರಿಸುವಿಕೆ ಮತ್ತು ದೇವರ ಕೆಲಸ ನಾವು ಕಾಣುವಂತೆ ಅನುಗ್ರಹಿಸು ಸ್ವಾಮಿ. ನಿನಗೊಬ್ಬನಿಗೆ ಘನ ಮಾನ ಮಹಿಮೆ ಸಲ್ಲಿಸುತ್ತೇವೆ. ನಮ್ಮ ಪ್ರಭುವು, ನಮ್ಮ ರಕ್ಷಕನೂ ಕರ್ತನೂ ಆಗಿರುವಂಥ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಥ್ಯಾಂಕ್ ಯು ಜೀಸಸ್. Thank you, Pastor. Thank you.